ಶ್ರೀ ಸಂತ್ ರಾಮದಾಸ್ ಅಂತ ಇದ್ರು. ಹಿ ವಾಸ್ ಇನ್ ಮಹಾರಾಷ್ಟ್ರ, ಹಿ ವಾಸ್ ಇನ್ ರಾಯ್ಗಢ್. ಅವ್ರು ಬಂದ್ಬಿಟ್ಟು ಸಾಕ್ಷಾತ್ ಆಂಜನೇಯ ಅವತಾರ. ಆ ಕಾಲದಲ್ಲಿ ನಮ್ಮದು ಸನಾತನ ಧರ್ಮ ವಾಸ್ ಇನ್ ಎ ವೆರಿ ಪ್ರಿಕೇರಿಯಸ್ ಕಂಡೀಷನ್. The invaders, they wanted to destroy us in many ways. ಸೊ ಆವಾಗ ಏನಾಯಿತು, ಶ್ರೀ ಆಂಜನೇಯ ಬಂದು ಆ್ಯಸ್ ಸಂತ್ ರಾಮದಾಸ್ ಥರ ಹುಟ್ಟಿ ರಾಯ್ಗಢ್ನಲ್ಲಿ he brought all the youngsters and he started erecting Hanuman temples. He went throughout and he gave this mantra, Sri Rama Rama Jaya Rama Jaya Rama anta. That is the beautiful mantra. Bija mantra. Sri Rama Rama Jaya Rama Jaya Rama Jaya Rama ಅಂತ. ಅದೊಂದು ಮಂತ್ರ ಅವರೇ ಸೃಷ್ಟಿ ಮಾಡಿ ಅದನ್ನು ಎಲ್ಲರಿಗೂ ಯಂಗ್ಸ್ಟರ್ಸ್ ಕೊಟ್ಟು ಎಲ್ಲ ಕಡೆ ಆಂಜನೇಯ ದೇವಸ್ಥಾನಗಳು ಸ್ಥಾಪಿತ ಮಾಡಿ ಆ್ಯಂಡ್ ಬ್ರಾಟ್ ಟು ಎ ಸರ್ಟನ್ ಲೆವೆಲ್ ಉಳಿಸಿದ್ರು ನಮ್ಮ ಸನಾತನ ಧರ್ಮನ. ಈಗ ಯಾವುದೇ ಊರಿಗೆ ಹೋದ್ರು ಕಂಪಲ್ಸರಿ ಯಾವ ದೇವಸ್ಥಾನ ಇರುತ್ತೋ ಆಂಜನೇಯ ದೇವಸ್ಥಾನ ಮಾತ್ರ ಒಂದು ಊರಿಗೆ ಒಂದು ಇದ್ದೇ ಇರುತ್ತೆ. ಅದಕ್ಕೆ ಕಾರಣ ಇದೇ ಇರ್ಬೋದು. ಶ್ರೀ ರಾಮ ರಾಮ ಜಯ ರಾಮ ಜಯ ರಾಮ ಅಂತ ಹೇಳಿದ್ರೆ ಅದಕ್ಕೆ ಓಂ ಓಂ ಶ್ರೀ ರಾಮ ರಾಮ ಜಯ ರಾಮ ಜಯ ರಾಮ ಅಂತ ಹೇಳಿದ್ರೆ ಅದು 13 ಬರ್ತದೆ. ಯೂಶಲಾಗಿ 13 ಏನು ಮಾಡ್ತಾರೆ, ಇಟ್ಸ್ ಎ ಬ್ಯಾಡ್ ನಂಬರ್ ಅಂತಾರೆ. ಅವು ಅಂಥವ್ರಿಗೆ ಇದು ಹೇಳಿದ್ರೆ ದಟ್ ಎಫೆಕ್ಟ್ ಆಫ್ ಬ್ಯಾಡ್ ಸೈಕಲಾಜಿಕಲಿ ಇಟ್ ವಿಲ್ ಬಿ ರಿಮೂವ್. ಇದು ಒನ್ ಆಫ್ ದ ರೀಸನ್ ಅಷ್ಟೇ. ಸೊ ಅವರು ಸಾಕಷ್ಟು ಕಡೆ ಅದನ್ನು ಸ್ಪ್ರೆಡ್ ಮಾಡಿ ಹಿ ಗಾಟ್ ಇನ್ ಟು ಕಂಟ್ರೋಲ್. ಅವಾಗ ಮಹಾರಾಷ್ಟ್ರದಲ್ಲಿ ಇಟ್ ವಾಸ್ ವೆರಿ ಪ್ರಿಕಾರಿಯಸ್ ಕಂಡೀಷನ್ಸ್. ದೀಸ್ ಮೊಘಲ್ಸ್ ದೇ ವಾಂಟೆಡ್ ಟು ಕ್ಯಾಪ್ಚರ್ ದ ಎಂಟೈರ್. ಅವಾಗ ಶಿವಾಜಿ ಮಹಾರಾಜ್ he withstood them and he is none other than Ishvara himself. Chhatrapati Shivaji is Ishvara himself. And ಅವ್ರ ಜೊತೆಯಲ್ಲಿ ಇವರು ಸ್ವಲ್ಪ ಇದನ್ನು ಮಾಡಿದ್ರು. ಸೊ ಬೋತ್ ಆಫ್ ದೆಮ್ ಕುಡ್ ಕಂಟೈನ್ ದ ಸನಾತನ ಧರ್ಮ. ಆ ಥರ ಸಾಕಷ್ಟು ಜನ ಬಂದ್ಬಿಟ್ಟು ಆ ಪೀರಿಯಡ್ನಲ್ಲಿ ಬಂದರು. ದೇ ಸಾ ದಟ್ ಸನಾತನ ಧರ್ಮ ಉಳಿಸ್ಕೊಳ್ತು, ಕಂಪ್ಲೀಟ್ ಡಿಸ್ಟ್ರಾಯ್ ಆಗಿಲ್ಲ. ಇವಾಗ ತುಳಸಿದಾಸ್ ಬಂದು ಇದು ಹನುಮಾನ್ ಚಾಲಿಸ ಕೊಟ್ಟರು. ಅದು ಏನಾಯ್ತಂದ್ರೆ ತುಳಸಿದಾಸು ಅವ್ರ ಆಶ್ರಮದಲ್ಲಿದ್ದರು. ಅವರು ಹಿ ವಾಸ್ ಎ ಸೇಂಟ್. ತುಳಸಿದಾಸು ತುಂಬ ಫೇಮಸ್ ಆಗಿದ್ರು. ಆ ಕಾಲ ಮೊಘಲ್ ರಾಜ ಬಂದ್ಬಿಟ್ಟು ಈ ಸೆಂಟ್ ಸಮ್ ಗಿಫ್ಟ್ಸ್ ಟು ಹಿಮ್. ಅವ್ರು ಅದನ್ನು ತಗೊಂಡಿಲ್ಲ. ಇವ್ರನ್ನ ಅಲ್ಲಿಗೆ ಬಾ ಅಂದರು. ಅವ್ರು ಹೇಳ್ಬಿಟ್ರು, ನನಗೆ ರಾಜ ಬಂದ್ಬಿಟ್ಟು ಶ್ರೀರಾಮ ಸಾಕ್ಷಾತ್, ಎಲ್ಲವೂ ಅವರೇ, ಅವ್ರಿಗೆ ನಾನು ತಲೆ ಬಗ್ಸ್ಕೋದು, ಅವ್ರಿಗೆ ನಾನು ನಮಸ್ಕಾರ ಮಾಡೋದು, ಅವ್ರು ಏನು ಕೊಡ್ತಾರೋ ನಾನು ತಗೊಳ್ತೀನಿ, ನಾನು ಎಲ್ಲಿಗೆ ಬರೋಕ್ಕಾಗಲ್ಲ, ಇದೇ ನನ್ನ ಜಾಗ ಅಂತ. ಇದು ಏನಾಯಿತು, ಆ ರಾಜನ ಆ ಕಿಂಗ್ಗೆ ಕೋಪ ಆಗಿ ಅವ್ರನ್ನ ಕರೀತಾರೆ. ಅವ್ರು ಬರಲ್ಲ. ಸೊ ಅವ್ರನ್ನ ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದರ್ಬಾರ್ ಅಲ್ವಾ, ಯು ಹ್ಯಾವ್ ಟು ಬೋ ಟು ದ ಕಿಂಗ್ ರೆಸ್ಪೆಕ್ಟ್. ಇವ್ರು ಬೋ ಮಾಡಲ್ಲ. ಅವ್ರ ರಾಜನ ಕೋಪ ಬಂದ್ಬಿಟ್ಟು, ನೀ ನನಗೆ ಯು ಹ್ಯಾವ್ ಡಿಸ್ರೆಸ್ಪೆಕ್ಟೆಡ್ ಮೀ, ಅವಮರ್ಯಾದೆ ಮಾಡಿದ್ಯಾ, ನಿನಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ತುಳಸಿದಾಸ್ ಹೇಳ್ತಾರೆ, ನನಗೆ ಬಂದ್ಬಿಟ್ಟು ರಾಜ ಬಂದ್ಬಿಟ್ಟು ಶ್ರೀರಾಮನೇ. ನಿನಗೆ ಮುಂಚೆ ರಾಜ ಇದ್ರು ಇಲ್ಲಿ, ಇವಾಗ ರಾಜ ಇದ್ದಾರೆ, ಇನ್ನು ಹೋದ್ಮೇಲೆ ಬೇರೆ ರಾಜ ಬರ್ತಾರೆ, ಬಟ್ ಪರ್ಮನೆಂಟ್ ಕಿಂಗ್ ಇಸ್ ಶ್ರೀರಾಮನೇ, ಅವರೇ ಸತ್ಯ. ಅದು ಹೆಂಗೆ ಅದು ಅಂತ ಹೇಳ್ತಾರೆ. ಅವ್ರನ್ನ ಕರಿತೀಯ ಅಂತ. ಅವ್ರನ್ನೇನು ಕರಿಬೇಕು, ಹನುಮಾನ್ನ ಕರೆದ್ರೆ ಸಾಕು, ಅವ್ರನ್ನ ಕರೆಯೋದು ಬೇಕಾಗಿಲ್ಲ ಅಂತಾರೆ. ನೋಡೋಣ ಅಂತ ನಿಮ್ಮ ಭಕ್ತಿ ಅಂತ ಅವ್ರನ್ನ ಚೈನ್ ಮಾಡ್ತಾರೆ. ಫುಲ್ಲು ಎಲ್ಲ ಹಾಕಿ ಕಟ್ಟಾಕ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ, ಹನುಮಾನ್ನ ಧ್ಯಾನಿಸಿ ಆವಾಗ ಹನುಮಾನ್ ಚಾಲಿಸನ್ನು ಆವಾಗ ಅವರು ಸೃಷ್ಟಿ ಮಾಡ್ತಾರೆ. ಮಾಡುವಾಗ ಏನಾಗ್ತದೆ, ಈ ಕೋತಿಗಳೆಲ್ಲ ಫುಲ್ಲು ಪ್ಯಾಲೇಸ್ನಲ್ಲಿ ಹರಳ್ಕೊಂಡು ಎಲ್ಲ ಧ್ವಂಸ ಮಾಡಿಬಿಡ್ತದೆ. ಅವರು ರಾಜರು ಆ ರಾಣಿಗಳು ಎಲ್ಲ ಓಡಿ ಬಂದು, ರಾಜ ಹಿಂಗೆ ಆಗ್ತಾ ಇದೆ, ಏನು ಮಾಡಿದ್ಯಾ ನೀನು, ಏನು ಕಾರಣ ಅಂತ ಹೇಳಿದ್ರೆ, ಆವಾಗ ಅಲ್ಲಿ ಒಬ್ಬರು ಇರ್ತಾರೆ. ಅವ್ರು ಹೇಳ್ತಾರೆ, ಕಾರಣ ಬಂದಿದ್ದು ನೀವು ಅವ್ರನ್ನ ಬಿಡುಗಡೆ ಮಾಡಿಬಿಡಿ. ಶ್ರೀರಾಮ ಭಕ್ತರು ಹನುಮಾನು, ಶ್ರೀರಾಮ ಭಕ್ತರು ತುಳಸಿದಾಸ್ ಅವರೆಲ್ಲ ತುಂಬ ಡಿವೋಟೆಡು, ಕ್ಷಮಾಪಣೆ ಕೇಳಿ ಅಂತ ಹೇಳಿ ಅವ್ರನ್ನ ಅನ್ಲಾಕ್ ಮಾಡಿ ಅವ್ರು ಹೋಗಿ ಅವ್ರನ್ನ ಬೇಡ್ಕೊಂಡು ಅವರು ವಾಪಸ್ ಹೋಗ್ತಾರೆ. ಇದು ತುಳಸಿದಾಸ್ ಹನುಮಾನ್ ಚಾಲಿಸ ಬಂತು. ಅವರು ರಾಮಚರಿತ್ರ ಮಾನಸ್ ಅಂತ ಅವ್ರು ಕೊಟ್ಟರು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಗ್ರೇಟ್
ಸ್ಪಿರಿಚುವಲ್ ಒಂದು ಹಿಸ್ಟ್ರಿ ಅದು. ಅವ್ರು ಬಂದು ಸಾಕ್ಷಾತ್ ವಾಲ್ಮೀಕಿ ಮಹರ್ಷಿ, ಅವರೇ ತುಳಸಿದಾಸ ಆಗಿ ಬಂದು ಹುಟ್ಟಿದ್ರು. ಅದಾನಂತರ ಕಬೀರ್ ದಾಸ್ ಬಂದರು. ಕಬೀರ್ ದಾಸ್ ಬಂದ್ಬಿಟ್ಟು ಉದ್ಧವ, ಅವರು ಮಹಾವಿಷ್ಣು ಹೇಳ್ತಾರೆ, ಅವ್ರು ಬಂದು ಹುಟ್ಟಿದ್ರು. ಆಮೇಲೆ ಇವರು ಸುಖಬ್ರಹ್ಮ ಋಷಿ, ಅವರು ಬಂದು ನಾಮದೇವ ಆಗಿ ಬಂದು ಹುಡ್ತಾರೆ. ಇವರೆಲ್ಲ ಬಂದು ಆ ಟೈಮ್ನಲ್ಲಿ ಭಕ್ತಿಯನ್ನು ಉದ್ಭವ ಮಾಡಿ ನಮ್ಮ ಸನಾತನ ಧರ್ಮವನ್ನು ದೇ ಕಂಟೈನ್ಡ್ ಇಟ್, ದೇ ಗೇವ್ ದ ಸ್ಟ್ರೆಂತ್. ಮೊನ್ನೆ ಗುರುನಾನಕ್ದು ಬರ್ತ್ಡೇ ಆಯಿತು. ಅವರು ಸಾಕ್ಷಾತ್ ಸಮುದ್ರ ರಾಜ. ಅವರು ಆ ಟೈಮ್ ಬಂದು ಆ ಟೈಮ್ನಲ್ಲಿ ಅಲ್ಲಿ ಗುರು ಗ್ರಂಥ ಸಾಹೇಬ್ ಕೊಟ್ಟು ದರ್ ಇಸ್ ಓನ್ಲಿ ಒನ್ ಗಾಡ್ ಅಂತ ಮೆಸೇಜ್ ಕೊಟ್ಟು ಎಲ್ಲರನ್ನ ಒಂದಾಗಿ ಸೇರಿಸಿದ್ರು ಅವರು. ಸೊ ಈ ಥರ ಒಬ್ರೊಬ್ರು ಆ ಟೈಮ್ನಲ್ಲಿ ಬಂದು ನಮ್ಮ ದೇಶವನ್ನು ಕಾಪಾಡಿದ್ರು. ಇಲ್ಲಾಂದ್ರೆ ಟೋಟಲ್ ಡಿಸ್ಟ್ರಾಯ್ ಆಗಿ ಯು ವುಡ್ ಹ್ಯಾವ್ ಗಾಟ್ ಕನ್ವರ್ಟೆಡ್ ಇಂಟು ಡಿಫರೆಂಟ್ ರಿಲಿಜನ್. ಕನಕದಾಸರು, ಪುರಂದರದಾಸರು, ತ್ಯಾಗರಾಜ, ಇವರೆಲ್ಲ ದೇ ಕೇಮ್ ಓನ್ಲಿ ಫಾರ್ ದಿಸ್ ಪರ್ಪಸ್. ಅಂದ್ರೆ ಭಕ್ತಿ ಮಾರ್ಗನ ಉಳಿಸೋದಕ್ಕೆ, ಸನಾತನ ಧರ್ಮನ ಬೆಳೆಸೋದಕ್ಕೆ. ಸಂತ ಜ್ಞಾನೇಶ್ವರು, ಆಮೇಲೆ ಇವರು ನಮ್ಮ ಚೈತನ್ಯ ಮಹಾಪ್ರಭು, ಅವರೇ ಬಂದು ಸೃಷ್ಟಿ ಮಾಡಿ ಇವರು ಸಾಕ್ಷಾತ್ ಶ್ರೀಕೃಷ್ಣ ಅವರೇ ಕೊಟ್ಟಿದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಅವರಿಂದನೇ ಬಂದಿದ್ದು. ಅದನ್ನು ಇಸ್ಕಾನ್ ಅವರು ಶ್ರೀಪಾದ ಪ್ರಭು ವಲ್ಲಭ ಅವರು ಅದನ್ನು ತಗೊಂಡು ಅದನ್ನು ಪ್ರಚಾರ ಮಾಡಿದ್ರು. ನಾವು ಇಟ್ ಹಸ್ ಬಿಕಮ್ ಎ ಗ್ಲೋಬಲ್ ಮಂತ್ರ. ಈಗ ಕೆಲವೊಂದು ನಾರ್ತ್ ಕರ್ನಾಟಕದಲ್ಲಿ ಬರೀ ಶಿವಂದೇ ಮಂತ್ರ ಪಾಲ ಮಾಡ್ತಾರೆ, ಶರಣರ ಕಾಲದ್ದು. ಒಂದೊಂದು ಕಾಲದಲ್ಲಿ ಒಬ್ರೊಬ್ರು ಬಂದು ನೋಡಿ, ಇವಾಗ ಒಂದು ಸೀಸನಲ್ಲಿ ಶೈವೈಟ್ಸ್ ಡಾಮಿನೇಟಿಂಗ್ ಸೌತ್ ಇಂಡಿಯಾ. 63 ನೈನಾರ್ 63 ಶಿವಭಕ್ತರು ಬಂದರು. ಅವರು ದೇ ಪ್ರಮೋಟೆಡ್ ಶಿವಭಕ್ತಿ. ಅದಾದ್ಮೇಲೆ 12 ಆಳ್ವಾರ್ ಬಂದರು, ದೇ ವರ್ ಪ್ರಮೋಟಿಂಗ್ ವಿಷ್ಣು ಭಕ್ತಿ. ರಾಮಾನುಜ ಬಂದರು, ಈ ವಾಸ್ ಸಾಕ್ಷಾತ್ ಆದಿಶೇಷ. ಸೊ ಅವರು ಆ ಟೈಮ್ಗೆ ಇಟ್ ವಾಸ್ ನೆಸೆಸಿಟಿ, ಅವ್ರು ಬಂದು ಆ ಕೆಲಸ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ. ಅವರು ಸರ್, ಆಮೇಲೆ ಒಂದೊಂದು ದೇವಸ್ಥಾನ ಕಟ್ತಾರೆ, ಗರುಡಗಂಬ ಇರೋದಿಲ್ಲ ದೇವಸ್ಥಾನದಲ್ಲಿ. ಅದು ತಪ್ಪೋದು. ಆಕ್ಚುಲಾಗಿ ಆಗಮ ಪ್ರಕಾರ ಋಷಿಗಳು ಯಾವ ದೇವಸ್ಥಾನ ಕಟ್ಟಿದಾರೋ ಅದು ಪರ್ಫೆಕ್ಟ್ ಆಗಿರ್ತದೆ. ನಮ್ಮ ಹಲಸೂರು ಸೋಮೇಶ್ವರ ದೇವಸ್ಥಾನ ನೋಡಿ, ಇಟ್ ಈಸ್ ಆಸ್ ಪರ್ ಆಗಮ ಶಾಸ್ತ್ರ, ಮಾಂಡವ್ಯ ಮಹರ್ಷಿ ಸ್ಥಾಪಿತ ಮಾಡಿ ಕಟ್ಟಿರೋದು. ಇನ್ನೊಂದು ಎಲ್ಲರೂ ಒಳಗಡೆ ಹೋಗಿ ನಮಸ್ಕಾರ ಮಾಡಿ, ತಪ್ಪು ಅದು. ಗರುಡಗಂಬ ಆದ್ಮೇಲೆ ಬಂದು ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ಅಲ್ಲಿಂದ ಗರ್ಭಗುಡಿ ತನಕ ಇಟ್ ಈಸ್ ಅ ಬಾಡಿ ಆಫ್ ದ ಟೆಂಪಲ್. ಬಾಡಿ ಆಫ್ ದ ಟೆಂಪಲ್ ಮೇಲೆ ನಾವು ನಮಸ್ಕಾರ ಮಾಡಬಾರ್ದು. ಎಷ್ಟೋ ದೇವಸ್ಥಾನಗಳು ಕಟ್ತಾ ಇದ್ದಾರೆ. ಇಲ್ಲ, ಅದೆಲ್ಲ ಆ ಕಾಲದಲ್ಲಿ ಋಷಿಗಳಂದ್ರೆ ಅವ್ರದ್ದು ತಪೋಶಕ್ತಿನ ಕೊಟ್ಟು ಅಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಚಕ್ರ ಇಟ್ಟು ಅದಕ್ಕೆ ಅವ್ರ ತಪಸ್ಸು ಎನರ್ಜಿನ ಅದಕ್ಕೆ ಕೊಟ್ಟು ಆ ಜಾಗವನ್ನು ಒಂದು ಸ್ಪಿರಿಚುವಲ್ ಆಗಿ ಮಾಡ್ತಾಯಿದ್ರು. ಅಂದ ಪ್ಲೇಸ್ ಹೆಂಗೆ ಚೂಸ್ ಮಾಡ್ತಾರೆ ಅಂದರೆ ಅಲ್ಲಿ ಇಟ್ ಶುಡ್ ಬಿ ಸ್ಪಿರಿಚುವಲಿ ವೈಬ್ರೇಟೆಡ್. ಆ ಥರ ಜಾಗದಲ್ಲೇ ಇವಾಗ ಎಲ್ಲಂದ್ರೆ ಅಲ್ಲಿ ಬೇಕಾದ್ರೆ ದೇವಸ್ಥಾನ ಕಟ್ತಾರೆ. ಇವಾಗ ಅದೆಲ್ಲ ಅವ್ರವ್ರ ಇಂಡಿವಿಜುವಲ್ ಟೇಸ್ಟ್, ನಾವೇನು ಹೇಳಕ್ಕಾಗಲ್ಲ. ಭಗವದ್ಗೀತೆ, ಯಾವ ಭಗವದ್ಗೀತೆ ಓದ್ಬೇಕು? ಈಗ ಎಷ್ಟೊಂದು ಭಗವದ್ಗೀತೆಗಳಾಗಿದೆ, ಒಬ್ಬೊಬ್ರು ಒಂದೊಂದು ರೀತಿ ಭಗವದ್ಗೀತೆಗಳು ಬರೆದಿದ್ದಾರೆ. ಯಾವ ಭಗವದ್ಗೀತೆನಲ್ಲಿ ಕರೆಕ್ಟ್ ಆದ ಕತೆ ನಮ್ಗೆ ಅರ್ಥ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ರಾಮಾಯಣ ಡಿಸ್ಕಸ್ ಮಾಡಿದೆ, ಆರ್ಯರ ರಾಮಾಯಣದಲ್ಲಿ ರಾಮ ಗ್ರೇಟು ಅಂತ ತೋರಿಸ್ತಾರೆ, ದ್ರಾವಿಡ ರಾಮಾಯಣದಲ್ಲಿ ರಾವಣನು ಗ್ರೇಟು ಅಂತ ತೋರಿಸ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ನೋಡಿ. ಭಗವದ್ಗೀತೆ ಬಂದ್ಬಿಟ್ಟು ಶ್ರೀ ಕೃಷ್ಣ ಬಂದ್ಬಿಟ್ಟು ಶ್ರೀ ಅರ್ಜುನನ್ಗೆ ಬ್ಯಾಟಲ್ ಫೀಲ್ಡ್ ಆಫ್ ಕುರುಕ್ಷೇತ್ರದಲ್ಲಿ ಹೇಳಿದ್ದು, ಉಪದೇಶ ಮಾಡಿದ್ದು. ಅದನ್ನು ವಿಟ್ನೆಸ್ ಬಂದ್ಬಿಟ್ಟು ಶ್ರೀ ಆಂಜನೇಯ ಚಾರಿಯಟ್ ಮೇಲೆ ಫ್ಲಾಗ್ ಆಗಿರ್ತಾರೆ ಬಾವುಟ ಆಗಿ. ಆಮೇಲೆ ಸಂಜಯ, ಆಮೇಲೆ ವೇದ ವ್ಯಾಸ ಮಹರ್ಷಿ, ಇವ್ರು 3 ಜನನೇ ಅದಕ್ಕೆ ವಿಟ್ನೆಸ್, ಅರ್ಜುನ ಬಿಟ್ಟು. ಸೊ ಅದನ್ನು ಭಗವದ್ಗೀತೆಯನ್ನು ಶ್ರೀ ವೇದವ್ಯಾಸ ಮಹರ್ಷಿ ಅವರು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅದು ಈ ಮ್ಯಾನ್ ಕೈಂಡ್ಗೆ ಕೊಟ್ಟರು ಅವರು. ದಟ್ ಈಸ್ ದ ಒರಿಜಿನಲ್ ಭಗವದ್ಗೀತೆ. ಅದು ಬಂದ್ಬಿಟ್ಟು ಗೀತಾ ಪವರ್ ಪ್ರೆಸ್ ಗೋರಖ್ಪುರ್ನಲ್ಲಿ. ಇಟ್ ಈಸ್ ಓಲ್ಡ್ ಪ್ರೆಸ್ ಫ್ರಮ್ ಪ್ರೀ ಇಂಡಿಪೆಂಡೆನ್ಸ್ 1940s ಇದೆ ಇದು. ಅವರು ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಉಪನಿಷತ್ಗಳು, ವೇದಗಳು ಏನೇನಿದೆಯೋ ನಮ್ಮ ಸ್ಪಿರಿಚುವಲ್ ಸ್ಕ್ರಿಪ್ಚರ್ಸ್, ದೇ ಹ್ಯಾವ್ ಬ್ರಾಟ್ ಇಟ್ ಔಟ್.
ಆದ್ಮೇಲೆ ಭಗವದ್ಗೀತೆಯನ್ನು ಅವರು ದೇ ಆರ್ ಬ್ರಾಟ್ ಇಟ್ ಔಟ್. ಇಟ್ ಈಸ್ ದ ಒರಿಜಿನಲ್ ಎಡಿಷನ್ ವಿಚ್ ಯೂಸ್ ದ ಕರೆಕ್ಟ್ ಮೀನಿಂಗ್ ಅಂಡ್ ಇಟ್ ಹಸ್ ಬಿನ್ ಇಂಟರ್ಪ್ರಿಟೆಡ್ ಕರೆಕ್ಟ್ಲಿ. ಮಿಕ್ಕಿದವರೆಲ್ಲ ಒಬ್ರೊಬ್ರು ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ವಾಮಿ ಚಿನ್ಮಯಾನಂದ ಅವ್ರು ಬಂದರು, ಈ ಹಸ್ ಗಿವನ್ ಭಗವದ್ಗೀತೆ, ಚಿನ್ಮಯ ಮಿಷನ್ ಮಾಡಿದ್ದಾರೆ. ಇವಾಗ ಇಸ್ಕಾನು ದೇ ಹ್ಯಾವ್ ಡನ್ ಇಟ್ ಇನ್ ದೇರ್ ಓನ್ ವೇ. ಆ ಥರ ಒಬ್ರೊಬ್ರು ಮಾಡಿದ್ದಾರೆ. ಬಟ್ ಎವ್ರಿಥಿಂಗ್ ಕಮ್ಸ್ ಟು ದ ಓಷನ್, ಆಲ್ ರಿವರ್ಸ್ ಕಮ್ ಟು ದ ಓಷನ್ ಥರ ಮೈನ್ ಆ ಥರ ಮರ್ಜಸ್ ಇನ್ ದ ಓಷನ್ ಅಲ್ವಾ, ಆ ಥರ. ಬಟ್ ನಮ್ಮ ಗುರು ಏನು ಹೇಳಿದ್ರು, ಎವ್ರಿ ಡೇ ಒಬ್ಬ ಬಂದ್ಬಿಟ್ಟು 7 ಶ್ಲೋಕಗಳು ಓದಿದ್ರೆ ಸಾಕು. ಅದರ ಮೀನಿಂಗ್ ಎಲ್ಲ ನೀವು ತಿಳ್ಕೊಳಕ್ಕೆ ಅವಶ್ಯಕತೆ ಇಲ್ಲ. ಇವಾಗ ನನಗೆ ಜ್ವರ ಬಂದಿದೆ, ಡಾಕ್ಟರ್ ಹತ್ರ ಹೋಗ್ತೀನಿ, ಅವರು ಒಂದು ಇಂಜೆಕ್ಷನ್ ಕೊಡ್ತಾರೆ, ಬರ್ತೀನಿ, 3 ದಿವಸ ವಾಸಿ ಆಗ್ತದೆ, ಟ್ಯಾಬ್ಲೆಟ್ಸ್ ಕೊಡ್ತೀವಿ. ನಾವು ಹೋಗಿ ಕೇಳಲ್ಲ, ಡಾಕ್ಟರ್ ನೀನು ಏನು ಓದಿದೆಯಾ, ಈ ಇಂಜೆಕ್ಷನ್ ಕೊಟ್ಟಿದೆಯಲ್ಲ ಅದೇನು, ಅದು ಫಾರ್ಮುಲಾ ಏನು, ಯಾರು ಮ್ಯಾನುಫ್ಯಾಕ್ಚರ್, ಇದೆಲ್ಲ ಬೇಡ ನಮಗೆ. ಇಲ್ಲ ಯಾವ ಕಂಪನಿ, ಯಾವ ಮೆಡಿಕಲ್, ಅದಲ್ಲ. ಇಂಜೆಕ್ಷನ್ ಕೊಟ್ಟರು ತೊಗೊಂಡ್ವಿ, ವಾಸಿ ಆಯಿತು. ಸೊ ಅದೇ ಥರ ಭಗವದ್ಗೀತೆ ಶ್ರೀಕೃಷ್ಣ ಕೊಟ್ಟಿದ್ದಾರೆ. 7 ಶ್ಲೋಕ ಓದ್ಬಿಟ್ಟು ಶ್ರೀಕೃಷ್ಣ ನಮಸ್ತೆ ಅಂತ ಹೇಳ್ಬಿಡಿ, ಅದು ನಿಮ್ಮ ಒಳಗಡೆ ಹೋಗಿ ಅದು ಹೆಂಗೆ ಆಕ್ಟಿವೇಟ್ ಆಗಬೇಕು ಆ ಥರ ಆಕ್ಟಿವೇಟ್ ಆಗ್ತದೆ. ಮನಸ್ಸಿನಿಂದ ಇದನ್ನು ಮಾಡಿದ್ರೆ ಡೈಲಿ ಸಾಕು. ಅದು 786 ಶ್ಲೋಕಾಸ್ ಇದೆ. ಎವ್ರಿ ಡೇ 777 ಓದ್ಕೊಂಡೋಗಿ, ಅದಾದ್ಮೇಲೆ ತಿರ್ಗಾ ಓದ್ಕೊಂಡೋಗಿ, ಆ ಥರ ಥ್ರೂಔಟ್ ಯುವರ್ ಲೈಫ್ ಟೈಮ್ ಯು ರೀಡ್ ಇಟ್.